ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆ ಕೈಗೊಂಡಿರುವಂತಹ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಬಹಳಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗಿರುತ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಕೋಲಾರ ಜಿಲ್ಲೆಯಲ್ಲಿ ಸುಮಾರು 2500 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಜಮೀನು ಒತ್ತುವರಿ ಆಗಿದೆ ಅಂತಕ್ಕಂಥ ವಿಚಾರ ಮುಂದಿಟ್ಕೊಂಡು ಏನು ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ನ ಒಂದು ನಿರ್ದೇಶನದಂತೆ ತೆರವು ಕಾರ್ಯಾಚರಣೆ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಕೈಗೊಂಡ್ರು, ಇದಕ್ಕೆ ಬಹಳಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಯಿತು. ಕಾರಣ ಏನು ಅಂತ ಹೇಳಿದ್ರೆ, ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅರಣ್ಯ ಜಮೀನಿದೆ, ಅದು ಬಹಳಷ್ಟು ಒತ್ತುವರಿದಾರರ ಒಂದು ಪಾಲಾಗಿತ್ತು. ಅದನ್ನ ಬಿಡಿಸಿ ಮತ್ತೆ ಅಲ್ಲಿ ಅರಣ್ಯವನ್ನ ಬೆಳೆಸಬೇಕು ಅಂತ ನಿಟ್ಟಿನಲ್ಲಿ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಕೈಗೊಂಡಂತಹ ಒಂದು ಕಾರ್ಯಾಚರಣೆಗೆ ಉತ್ತಮವಾದಂತಹ ಒಂದು ಸ್ಪಂದನೆ ಕೂಡ ವ್ಯಕ್ತವಾಯಿತು. ಅದರಂತೆ ಕೋಲಾರ, ಶ್ರೀನಿವಾಸಪುರ ಮತ್ತೆ ಮುಳಬಾಗಿಲು ತಾಲೂಕಿನಲ್ಲಿ ಬಹಳಷ್ಟು ಅರಣ್ಯ ಇಲಾಖೆ ಒತ್ತುವರಿಯನ್ನ ಅಧಿಕಾರಿಗಳು ಏನು ಗುರುತಿಸಿದ್ರು. ಈಗ ಆ ಒಂದು ತೆರವು ಕಾರ್ಯಾಚರಣೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಒಂದು ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಏನು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕಗ್ಗಲನಂತ ಗ್ರಾಮದ ಒಂದು ಸರ್ವೆ ನಂಬರ್ 2ರಲ್ಲಿ ಸುಮಾರು 200 ಎಕರೆ ಅರಣ್ಯ ಇಲಾಖೆ ಜಮೀನು ಒತ್ತುವರಿ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಕಗ್ಗಲನಂತ ಗ್ರಾಮಸ್ಥರ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಒಂದು ಗಲಾಟೆ ಕೂಡ ಆಗಿರುವಂತದ್ದು. ಏನು ಕಗ್ಗಲನಂತ ಗ್ರಾಮಸ್ಥರು ಹೇಳುವಂತ ಪ್ರಕಾರ ಸುಮಾರು ಒಂದು 50 ವರ್ಷಗಳ ಕಾಲ ಆ ಒಂದು ಜಮೀನಲ್ಲಿ ಅವರೇ ಒಂದು ಅನುಭವದಲ್ಲಿದ್ದಾರೆ. ಹಾಗಾಗಿ ಈ ಜಮೀನು ನಮಗೆ ಸೇರಿದಂತ ಜಮೀನು ಅಂತಕ್ಕಂಥ ಒಂದು ಒತ್ತಾಯವನ್ನ ಆ ಕಗ್ಗಲನಂತ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ರಾತ್ರಿ ಹೋಗಿದ್ದೆ, ಅಲ್ಲಿ ಫಾರೆಸ್ಟ್ ಅವ್ರು ಬಂದು ನೋಟಿಸ್ ಕೊಟ್ಟಿದ್ದಾರೆ, ಹರಾಸ್ಮೆಂಟ್ ಮಾಡಿದ್ದಾರೆ. ಮಾಡಿದ್ದಾರೆ. ಅವ್ರು ಏನು ಟೆನ್ಷನ್ ತೊಗೊಂಡಿದೆ ಏನು ಸರ್, ರಾತ್ರಿ 8 ಗಂಟೆಗೆ ನನ್ನ ಜೊತೆಯಲ್ಲಿ ನಮಾಜ್ ಮಾಡಿದ್ದಾರೆ, ಬೆಳಿಗ್ಗೆ 8 ಗಂಟೆಗೆ ಎಕ್ಸ್ಪೈರ್ಡ್ ಆಗಿದ್ದಾರೆ. ಏನಂತ ಹೇಳಿದರೆ, ನನ್ನ ಮಕ್ಕಳಿಗೆ ಮಾಡೋರು ಯಾರು ಅಂತ. ಸರ್, ಇವ್ರದ್ದು ಜಾಗ ಇವತ್ತದ್ದಿಲ್ಲ, ಇವ್ರಪ್ಪ ಇವ್ರ ತಾತ ಅವಾಗ ಮಾಡ್ತಾಯಿದ್ದಿದ್ದು 75 ವರ್ಷನಾಗೆ. ಇದು ಯಾವುದು ಸರ್, ಇದು 75 ವರ್ಷನಾಗೆ ಮೂಲಪತ್ರ ಇರೋದು ಇವ್ರದ್ದು. ಇವಾಗೆ ಬಂದು ಇವ್ರು ಏನು ಕೊಡ್ತಾ ಇರೋದು ಗೋಮಾಲ. ಏನು ಗೋಮಾಲ ಸರ್, ಗೋಮಾಲ ಇವಾಗ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಅವ್ರಿಗೆ ಹೇಳಿ, ಇದು ಭಾಳ ಅನ್ಯಾಯ ನಡೀತಾ ಇದೆ. ಇದು ಯಾವ ಕಾರಣಕ್ಕೆ ನಾವು ಫಾರೆಸ್ಟ್ ಅವ್ರಿಗೆ ನಿಲ್ಲಿಸಬೇಕಂತ ಹೇಳ್ತಾ ಇದ್ದೀನಿ. ಯಾಕಂತೆ ಇರೋ ವಿಷಯನೇ ಬಡವ್ರದ್ದು ಈ ಥರ ಬೇರೆ ಹಾರ್ಟ್ ಅಟ್ಯಾಕ್ ಆಗಿ ಎಕ್ಸ್ಪೈರ್ಡ್ ಆಗ್ತಾ ಇದ್ದಾರೆ. 3 ಮಕ್ಕಳು ಯಾರು ಸರ್ ನೋಡೋದು, ಬೇರೆ 45 ವರ್ಷ ಅವ್ರಿಗೆ. ಸರ್, ಇದು ಮೊನ್ನೆ ಅವ್ರಿಗೆ 1 ತಿಂಗಳಿನಾಗೆ ನೋಟಿಸ್ ಕೊಟ್ಟಿದ್ದಾರೆ. ಅದೇ ಟೆನ್ಷನ್ನಲ್ಲಿ ಇದೆ ಅವರು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಹೇಳ್ತಾ ಇರೋದು, 1964ರಿಂದ ಇಲ್ಲಿವರೆಗೂ ಕೂಡ ಆ ಒಂದು ಜಮೀನಿಗೆ ಸಂಬಂಧಪಟ್ಟಂತಹ ದಾಖಲೆಗಳಿದೆ. ಆ ಒಂದು ಸ್ಥಳದಲ್ಲಿ ನೀಲಗಿರಿ ಮತ್ತೆ ಅಕೇಶಿಯಾ ಒಂದು ಮರಗಳನ್ನ ಬೆಳೆಸಿದ್ವಿ. ಹಾಗಾಗಿನೇ ಇದು ಸ್ಪಷ್ಟವಾಗಿ ಇದೊಂದು ಅರಣ್ಯ ಇಲಾಖೆ ಜಮೀನಾಗಿದೆ. ಹಾಗಾಗಿ ಗ್ರಾಮಸ್ಥರು ಇದರ ಒಂದು ಒತ್ತುವರಿಯನ್ನ ಬಿಟ್ಕೊಡ್ಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳಿದ್ರು. ನಾವು ಇಷ್ಟುವರೆಗಿನ ಮುಳಬಾಗಿಲು ತಾಲೂಕಾದಲ್ಲಿ ನಾವು ಈವನ್ ಸಿಂಗಲ್ ಎಕರದನ್ನು ಒತ್ತುವರಿನೂ ನಾವು ತೆಗಿಲಿಲ್ಲ. ಮತ್ತು ನಾವು ಇಲ್ಲಿ ಏನು ಈ ಇನ್ಸಿಡೆಂಟ್ ಆಗಿದೆಯೋ, ಈ ಇನ್ಸಿಡೆಂಟ್ ಆಗಿದ್ದು ಏರಿಯಾಕ್ಕೂ ಈಗ ಯಾರು ಡೆತ್ ಆಗಿದ್ರು ಅಂತ ಹೇಳ್ತಾ ಇದ್ದು ಅವ್ರಿಗೂ ಆಲ್ಮೋಸ್ಟ್ 40-50 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ಅವ್ರಿಗೂ ಅರಣ್ಯ ಇಲಾಖೆ ಅವ್ರಿಗೂ ಸಂಬಂಧನೇ ಇಲ್ಲ. ಸುಮ್ಮನೆ ಯಾವುದೋ ಒಂದು ಇಶ್ಯೂನು ತಂದು ಅರಣ್ಯ ಇಲಾಖೆಯವ್ರಿಗೆ ಕೆಟ್ಟ ಹೆಸರು ಬರಬೇಕು, ಅರಣ್ಯ ಇಲಾಖೆಯವ್ರನ್ನು ಸ್ಟ್ರೆಸ್ ಮಾಡಿ ಅವ್ರನ್ನ ಕೆಲಸಕ್ಕೂ ಅಡ್ಡುಪಡಿ ನಾವು ಎಲ್ಲ ಅರಣ್ಯನೂ ಷಡ್ಯಂತರದಿಂದ ಎತ್ಕೊಂಡು ಬೇಕು ಅಂತ ಕೆಲವರು ಪ್ರಯತ್ನ ಮಾಡ್ತಾರೆ. ಅದೆಲ್ಲರೂ ಕಾನೂನು ಅದೇ ಆ್ಯಕ್ಟ್ನಲ್ಲಿ ಅದು ಅವಕಾಶ ಇಲ್ಲ. ನಮ್ಮದೇನಿದೆ, ಅರಣ್ಯ ಇಲಾಖೆ ಅಧಿಕಾರಿಗಳು ನಮ್ಮ ಆದ್ಯ ಕರ್ತವ್ಯ, ನಮಗೂ ಸ್ಯಾಲ್ರಿ ಕೊಟ್ಟುದೇ ಅರಣ್ಯ ರಕ್ಷಣಾ. ಇವತ್ತು ನಾವು ಅರಣ್ಯ ಅದು ನಾವು ಅಲ್ಲಿ ಹೋಗಿ ಅಲ್ಲಿ ನಾವು ಒತ್ತುವರಿ ತಡೀಲಿಲ್ಲ ಅಂದರೆ ನಮ್ಮನ್ನು 100% ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಬೇರೆಯವರಿಗೆ ಇಷ್ಟೊತ್ತಿಗೆ ಸಸ್ಪೆಂಡ್ ಮಾಡ್ತಾನೆ ಇರ್ತಾಯಿತ್ತು. ಈ ನಿಟ್ಟಿನಲ್ಲಿ ಏನು ಮುಳಬಾಗಿಲಿನ CPM ಮುಖಂಡ ಆಗಿರ್ತಕ್ಕಂಥ ಇನ್ನು ಗೋಪಾಲ್ ಅವರ ನೇತೃತ್ವದಲ್ಲಿ ಒಂದು ಬೃಹತ್ತಾದಂತಹ ಒಂದು ಹೋರಾಟವನ್ನು ರೂಪಿಸಲಿಕ್ಕೆ ಒಂದು ಚರ್ಚೆಯನ್ನ ಮಾಡ್ತಾ ಇದ್ರು. ಈ ವೇಳೆ ಇನ್ನು ಸ್ಥಳಕ್ಕೆ ತೆರಳಿದಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಗ್ರಾಮಸ್ಥರ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಒಂದು ಗಲಾಟೆ ಆಗಿದೆ, ಪರಸ್ಪರ ಒಂದು ನೂಕಾಟ ಆಗಿದೆ, ತಳ್ಳಾಟ ಕೂಡ ಆಗಿದೆ. ಮತ್ತೆ ಕೆಲವ್ರ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಹಲ್ಲೆಯನ್ನು ಕೂಡ ಮಾಡಿದ್ರು ಅಂತಕ್ಕಂಥ ಒಂದು ಆರೋಪ ಕೂಡ ಇದೆ. ಜೊತೆಗೆ ಗ್ರಾಮಸ್ಥರು ಕೂಡ ಕೆಲವರು ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡಿದ್ರು ಅಂತಕ್ಕಂಥ ಒಂದು ಆರೋಪ ಕೂಡ ಇರುವಂತದ್ದು. ಸರ್ವೆ ಸೆಟಲ್ಮೆಂಟ್ ಆಫೀಸರ್ 2 ಸರ್ವೆ ನಂಬರ್ ಅನ್ನ ಪೂರ್ತಿಯಾಗಿ ಗ್ರಾಮಕ್ಕೆ ಬಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಹೆಂಗ್ರಿ ಎಂಟ್ರ್ ಆಗ್ತೀರ, ಅದರಲ್ಲಿ ಬೇರೆ ರೆಕಾರ್ಡ್ ಎಲ್ಲ ಹೆಂಗ್ರಿ ಮಾಡ್ತೀರಿ, ನೀವು ಯಾವ ಅಧಿಕಾರದ ಆಧಾರದ ಮೇಲೆ ನೀವು ರೆಕಾರ್ಡ್ ಮಾಡ್ತೀರಾ? ಅದೇ ರೀತಿ ರೈತರೂ ಆ ನೋಟಿಫಿಕೇಷನಲ್ಲಿ ಬಂದು ಬೇರೊಂದು ರೆಕಾರ್ಡ್ ಮಾಡೋದಕ್ಕೂ ಅಧಿಕಾರ ಇಲ್ಲ. ಅಂದರೆ ನಿಮ್ಮ ಇಡೀ ಬಂಡವಾಳಗಳು ನಮ್ಮ ಜಿಲ್ಲೆಗೆ ದ್ರೋಹ ಬಗೆದಿರ್ತಕ್ಕಂಥದ್ದು. 3 ಲಕ್ಷ ಎಕರೆ ರಿಸರ್ವ್ ಫಾರೆಸ್ಟು ಈ ಜಿಲ್ಲೆಯಲ್ಲಿದೆ. 3 ಲಕ್ಷ ಎಕರೆಯಲ್ಲಿ
ಎಷ್ಟು ಮರ 20 ವರ್ಷದ್ದು ತೋರಿಸ್ತೀರೇನ್ರಿ ನೀವೆಲ್ಲಾದರೂ? ಪರಿಸರವನ್ನು ಕಾಪಾಡಿದ್ದೇನೆ ಈ ಜಿಲ್ಲೆಗೆ ಆ ವಾತಾವರಣ ಕೊಟ್ಟಿದ್ದಾರೇನ್ರಿ? ಪರಿಸರವನ್ನು ಉಳಿಸಿದ್ದೀರೇನ್ರಿ? ಈ ಸಂಬಂಧಪಟ್ಟಂತೆ ಏನು ನಂಗ್ಲಿ ಪೊಲೀಸ್ ಠಾಣೆಯಲ್ಲಿ ಏನು ಸಿಪಿಎಂ ಮುಖಂಡ ಗೋಪಾಲ್ ಅವರು ಕೂಡ ದೂರು ಕೊಟ್ಟಿದ್ದಾರೆ, ತಮ್ಮ ಮೇಲೆ ಒಂದು ಹಲ್ಲೆಯನ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ದೂರನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಅವರು ಕೂಡ ಮಾತನಾಡಿರುವಂಥದ್ದು, ಅವ್ರು ಹೇಳ್ತಾ ಇರುವಂಥದ್ದು ಸ್ಪಷ್ಟವಾಗಿ ಇದು ಒಂದು ಏನು ಕಗ್ಗಲ್ನಂತ ಸರ್ವೆ ನಂಬರ್ ಇರತಕ್ಕಂಥ ಒಂದು ಸ್ಥಳ ಏನಿದೆ, ಆ ಸ್ಥಳ ಏನು ಖಂಡಿತ ಅದೊಂದು ಸ್ಥಳ ಈ ಗ್ರಾಮಸ್ಥರಿಗೆ ಸೇರ್ಬೇಕಾಗಿರೋ ಜಮೀನ. ಹಾಗಾಗಿನೇ ಅರಣ್ಯ ಇಲಾಖೆಯವರು ದೌರ್ಜನ್ಯ ಮಾಡಿ ನಮ್ಮ ಒತ್ತುವರಿ ತೆರವನ್ನ ಮಾಡ್ಲಿಕ್ಕೆ ಅಂದ್ರೆ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇದು ಖಂಡಿತ ಒತ್ತುವರಿ ಆಗಿರ್ತಕ್ಕಂಥ ಜಮೀನಲ್ಲ. ತಮ್ಮ ಒಂದು ಹೋರಾಟವನ್ನು ಹತ್ತಿಕ್ಕುವಂತ ನಿಟ್ಟಿನಲ್ಲಿ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ತಮ್ಮ ಒಂದು ಕೊಲೆಗೆ ಒಂದು ಸಂಚನ ಕೂಡ ರೂಪಿಸಿದ್ದಾರೆ ಅಂತಕ್ಕಂಥ ಒಂದು ಗಂಭೀರ ಆರೋಪವನ್ನ ಕೂಡ ಈಗ ಏನು ಸಿಪಿಎಂ ಮುಖಂಡ ಗೋಪಾಲ್ ಅವರು ಮಾಡ್ತಾ ಇರುವಂತದ್ದು. ಇನ್ನು ಈ ಒಂದು ಶ್ರೀನಿವಾಸಪುರ ಮತ್ತೆ ಏನು ಮುಳಬಾಗಿಲು ತಾಲೂಕಿನಲ್ಲಿ ಅಧಿಕಾರಿಗಳು ಕೈಗೊಂಡಿರುವಂತಹ ತೆರವು ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಯಾಕಂತ ಹೇಳಿದ್ರೆ ಅರಣ್ಯ ಉಳಿಸ್ಬೇಕು ಮತ್ತು ಅರಣ್ಯವನ್ನು ಬೆಳೆಸಬೇಕು. ಯಾಕಂತ ಹೇಳಿದ್ರೆ ಅರಣ್ಯ ಇಲ್ಲದೆ ಇದ್ರೆ ಖಂಡಿತ ಪ್ರಕೃತಿಯಲ್ಲಿ ಏನು ಸಿಗ್ಬೇಕಾಗಿರುವಂತಹ ಕೆಲವೊಂದು ಸೌಲಭ್ಯಗಳು ಖಂಡಿತ ಮಾನವನಿಗೆ ಸಿಗೋದಿಲ್ಲ. ಹಾಗಾಗಿನೇ ಅರಣ್ಯ ಖಂಡಿತ ಇರಬೇಕು. ಈ ನಿಟ್ಟಿನಲ್ಲಿ ಏನು ಮುಳಬಾಗಿಲು ತಾಲೂಕಿನ ಒಂದು ಏನು ಅಗ್ರಂ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮರುಕನಕುಂಟೆ ಗ್ರಾಮದಲ್ಲಿ ಏನು ಅರಣ್ಯ ಇಲಾಖೆಗೆ ಸೇರಿದಂತಹ ಜಮೀನು ಅಂತಕ್ಕಂಥ ವಿಚಾರದಲ್ಲಿ ಏನು ಕೋಲಾರ ಮೂಲದ ಅಬ್ದುಲ್ ಲತೀಫ್ ಅನ್ನೋರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಳೆದ 1 ತಿಂಗಳ ಹಿಂದೆ ಒಂದು ನೋಟಿಸ್ ಅನ್ನು ಜಾರಿ ಮಾಡಿದ್ರು. ಈ ಒಂದು ನೋಟಿಸ್ ಅನ್ನ ಪಡ್ಕೊಂಡಿರುವಂತಹ ಅಬ್ದುಲ್ ಲತೀಫ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಈ ಒಂದು ಸಾವಿಗೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳ ಕಿರುಕುಳ ಕಾರಣ ಎಂಬತಕ್ಕಂಥ ವಿಚಾರದಲ್ಲಿ ಈಗ ಅವರ ಸ್ನೇಹಿತರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಅಬ್ದುಲ್ ಲತೀಫ್ ಏನಿದ್ದಾರೆ ಅವರ ಒಂದು ಕುಟುಂಬದಿಂದ ಪಿತ್ರಾರ್ಜಿತವಾಗಿ ಬಂದಂತಹ ಆಸ್ತಿ ಇದಾಗಿದ್ದು, ಆ ಪಿತ್ರಾರ್ಜಿತ ಆಸ್ತಿಯನ್ನ ಉಳಿಸ್ಕೊಂಡು ನಿಟ್ಟಿನಲ್ಲಿ ಅವರು ಸಾಕಷ್ಟು ಹಣವನ್ನು ಖರ್ಚು ಮಾಡಿದ್ರು. ಮತ್ತೆ ಸುಮಾರು 8 ರಿಂದ 10 ಎಕರೆ ಜಮೀನಿನ ಮೇಲೆ ಅವರು ಆಧಾರವಾಗಿದ್ರು. ಹಾಗಾಗಿನೇ ಆ ಜಮೀನನ್ನ ಎಲ್ಲಿ ಕಳ್ಕೊಳ್ತೀನೋ ಅಂತಕ್ಕಂಥ ನೋವಲ್ಲಿ ಈಗ ಅವ್ರು ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನ ಈಗ ಅಬ್ದುಲ್ ಲತೀಫ್ ಅವರ ಏನು ಸ್ನೇಹಿತರಾಗಿರ್ತಕ್ಕಂಥ ಜಾಫರ್ ಅವರು ಮಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಅರಣ್ಯ ಅಧಿಕಾರಿ ಏಡುಕೊಂಡೂರವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾವು ಕೋಲಾರ ಶ್ರೀನಿವಾಸಪುರದಲ್ಲಿ ಸಾಕಷ್ಟು ಕಡೆ ಅರಣ್ಯ ಇಲಾಖೆಗೆ ಸೇರಿದಂತಹ ಜಮೀನನ್ನ ಒತ್ತುವರಿಯನ್ನು ತೆರವು ಮಾಡಿದ್ವಿ. ಎಲ್ಲೂ ಕೂಡ ಒಂದು ಸಾವು ನೋವು ಕೂಡ ಆಗಿಲ್ಲ, ಎಲ್ಲೂ ಕೂಡ ದೌರ್ಜನ್ಯ ಕೂಡ ನಾವು ಮಾಡಿಲ್ಲ. ಈ ಒಂದು ಸಾವಿಗೂ ಮತ್ತೆ ಅರಣ್ಯ ಇಲಾಖೆಗೂ ಯಾವುದೇ ತರ ಸಂಬಂಧ ಇಲ್ಲ. ನಾವು ಯಾರು ಕೂಡ ಕಿರುಕುಳನ್ನು ಕೊಡ್ತಾ ಇಲ್ಲ. ನಾವು ನಮ್ಮ ಒಂದು ಉದ್ದೇಶವಂತೂ ಇಷ್ಟೇ, ಅರಣ್ಯ ಇಲಾಖೆ ಜಮೀನನ್ನ ಉಳಿಸಬೇಕು ಮತ್ತೆ ಈ ಒಂದು ಪ್ರಕೃತಿ ಎಲ್ಲರಿಗೂ ಕೂಡ ಸೇರಿದಂತಾಗಿರುತ್ತೆ. ಹಾಗಾಗಿನೇ ಎಲ್ಲರೂ ಕೂಡ ಅರಣ್ಯ ಇಲಾಖೆಯ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆಗೆ ಒಂದು ಬೆಂಬಲವನ್ನು ಕೊಡಬೇಕು. ಮತ್ತೆ ಕಗ್ಗಲ್ನಂತ ಗ್ರಾಮದಲ್ಲಿರುವಂತಹ ಒಂದು ಏನು ಸರ್ವೆ ನಂಬರ್ 2 ಇರ್ತಕ್ಕಂಥ 200 ಎಕರೆ ಜಮೀನನ್ನು ಕೂಡ ಕೆಲವರು ಕಬಳಿಕೆ ಮಾಡುವ ಮೂಲಕ ಗ್ರಾಮಸ್ಥರನ್ನು ನಮ್ಮ ಮೇಲೆ ಎತ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಈಗ ಅರಣ್ಯಾಧಿಕಾರಿ ಏಡುಕೊಂಡಲವರು ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ಏನು ಅರಣ್ಯ ಇಲಾಖೆ ಕೈಗೊಂಡಿರುವಂತಹ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಒಂದು ರೀತಿಯಾಗಿ ಬಹಳಷ್ಟು ಬೆಂಬಲ ಕೂಡ ವ್ಯಕ್ತವಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಇದು ಪ್ರಭಾವಿಗಳು ಕೆಲವರು ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿನೇ ಒಬ್ಬೊಬ್ರು ಸುಮಾರು 10-20 ಎಕರೆ ಅಲ್ಲದೆ ಸುಮಾರು 80 ಎಕರೆವರು ಕೂಡ ಅರಣ್ಯ ಇಲಾಖೆ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ರು. ಆ ಎಲ್ಲ ಜಮೀನನ್ನು ಕೂಡ ಅರಣ್ಯಾಧಿಕಾರಿಗಳು ತೆರವು ಮಾಡುವಂತಹ ಒಂದು ಸಾಹಸವನ್ನ ಕೈಗೊಂಡಿದ್ದಾರೆ. ಅದಕ್ಕೆ ಒಂದು ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಈಗ ಇನ್ನು ಸಣ್ಣ ಪುಟ್ಟ ರೈತರನ್ನು ಕೂಡ ಒಕ್ಕಲೆಬ್ಬಿಸುವಂತಹ ಒಂದು ಕೆಲಸವನ್ನು ಕೂಡ ಅರಣ್ಯ ಇಲಾಖೆ ಮಾಡ್ತಾ ಇದೆ. ಮತ್ತೆ ಕೆಲವೊಂದು ಗ್ರಾಮಗಳಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ರೈತರ ಜಮೀನು ಏನಿದೆ ಅವರಿಗೆ ಒಂದು ದಾಖಲೆ ಪ್ರಮಾಣ ಪತ್ರಗಳು ಇದ್ರೂ ಕೂಡ ಅಂತ ಜಮೀನನ್ನು ಕೂಡ ಅವರು ಒತ್ತುವರಿ ಮೂಲಕ ತೆರವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ರಘುರಾಜ್, News 18 ಕೋಲಾರ.